ಪಾತ್ರೆ ಅಂಗಡಿಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳ ಬೇಡಿಕೆ ಜಾಸ್ತಿ ಆಗಿದೆ. ಎಲೆಕ್ಟ್ರಿಕ್ ಸ್ಟವ್, ಗ್ಯಾಸ್ ಸ್ಟವ್ ಇಲ್ಲದೆ ಇರೋದ್ರಿಂದ ಗ್ಯಾಸ್ಗಳು ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಎಲೆಕ್ಟ್ರಿಕ್ ಸ್ಟವ್, ಸೌದೆ ಒಲೆ ಕಷ್ಟ. ಎಲ್ಲ ಕಡೆ ಸೌದೆ ಒಲೆ ಹಾಕಕ್ಕೂ ಇಡಕ್ಕೂ ಆಗಲ್ಲ, ಸೌದೆಗಳು ಸಿಗಲ್ಲ ಸರಿಯಾಗಿ, ಹುಡ್ಕೊಂಡೋಗ್ಬೇಕು ಸೌದೆಗೆ, ಒಂದು ಕಡ್ಡಿ ಸಿಕ್ಕಿದ್ರೆ ಹೆಚ್ಚು. ಹಾಗಾಗಿ ಈಗೇನು ಮಾಡ್ತಿದ್ದಾರೆ ಅಂದರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಖರೀದಿ ಮಾಡೋದ್ರಲ್ಲಿ ಜನರು ಮುಗಿಬಿದ್ದಿದ್ದಾರೆ. ಈಗ ಎಲೆಕ್ಟ್ರಿಕ್ ಸ್ಟವ್ ಕೇಳ್ಕೊಂಡು ತುಂಬಾ ಜನ ಬರ್ತಾ ಇದ್ದಾರೆ, ದಿನೇ ತುಂಬಾ ಜನ ಬರ್ತಾ ಇದ್ದಾರೆ. ನಾವು ಎಲ್ಲ ತರ ವೆರೈಟಿ ತೋರಿಸ್ತಾ ಇದೀವಿ ಎಲೆಕ್ಟ್ರಿಕ್ ಸ್ಟವ್ನೆಲ್ಲ. ಈಗ ಇದು ಯುದ್ಧ ಪ್ರಾರಂಭ ಆಗಿರೋದ್ರಿಂದ ಗ್ಯಾಸ್ ಸಮಸ್ಯೆ ಆಗಿದೆ, ಅದಕ್ಕೋಸ್ಕರ ಪರ್ಯಾಯ ವ್ಯವಸ್ಥೆ ಅಂತಂದ್ಬಿಟ್ಟು ಇವಾಗ ಎಲೆಕ್ಟ್ರಿಕ್ ಸ್ಟವ್ ತಗೊಳ್ಕೊಡ್ತಾ ಇದ್ದಾರೆ. ಮೊದಲು ಎಷ್ಟು ಹೋಗ್ತಿತ್ತು ಸ್ಟವ್ಗಳು, ಈಗ ಎಷ್ಟಾಗ್ತಿದೆ? ಮೊದಲು ಒಂದು 3-4 ಪೀಸ್ ಹೋಗ್ತಾ ಇತ್ತು, ಈಗ ಅಂದ್ರೆ ದಿವಸಕ್ಕೆ ಒಂದು 8-10 ಪೀಸ್ ಹೋಗ್ತಾ ಇದೆ. 8 ಪೀಸ್ ಪರ್ ಡೇ ಎನ್ಕ್ವೈರಿ ಮಾಡ್ಕೊತಾನೆ ಇದೆ ಜನಗಳು. ಏನು ಆತಂಕನೇ ಅಂತಂದ್ರೆ ಯುದ್ಧಕ್ಕೆ ಆತಂಕ ಆಗಿ ಈ ಥರ ಮಾಡ್ತಾರೆ, ಗ್ಯಾಸ್ ಸಿಗ್ತಲ್ಲ ಇದಕ್ಕೆ? ಅಲ್ಲ, ಇವಾಗ ಎಲ್ಲಾ ಕಡೆ ಹೇಳ್ತಾ ಇದಾರಲ್ಲ, ಎಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ದಾರೆ, ಯುದ್ಧ ಶುರು ಆದಾಗಿಂದ ಗ್ಯಾಸ್ ಸಮಸ್ಯೆ ಶುರು ಆಗ್ತಾ ಇದೆ. ಎಲ್ಲ ಸ್ಟವ್ಗಳು ಜಾಸ್ತಿ ಓಡ್ತಾ ಇದ್ದಾರೆ. ನಾವು ಟಿವಿಯವರು ಚಾನಲ್ನವರು ಅದು